ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿತಾ ಸವಿರುಚಿ. ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ಶೇಂಗಾದ ಹೋಳಿಗೆ ಮಾಡಿದ್ದೆ. ಸೊ ಅದು ನಿಮ್ಮೊಟ್ಟಿಗೆ ನಾನು ಹಂಚ್ಕೋತಾ ಇದ್ದೀನಿ. ಮೊದಲೇದಾಗಿ 1 ಕಪ್ ಶೇಂಗಾ ತೊಗೊಂಡಿದ್ದೆ, ಅದನ್ನು ಚೆನ್ನಾಗಿ ಹುರಿತಾ ಇದ್ದೀನಿ. ಓಕೆನಾ? ಈ ರೀತಿ ಒಂದೇ ಸಮ ಹುರಿದು ಇಟ್ಕೊಳ್ಳಿ. ಅದಾದ ನಂತರ 1 ಕಪ್ ಗೋಧಿ ಹಿಟ್ಟು ತೊಗೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಡಿ. ಓಕೆನಾ? ಈ ರೀತಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸ್ಮೂತಾಗಿದ್ದರೆ ಸಾಕು. ಅದಾದ ನಂತರ ಲಾಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಇಡ್ತಿದ್ದೀನಿ ನಾನು ಮುಚ್ಚಿ. ಅದಾದ ನಂತರ ಶೇಂಗಾ ಸಿಪ್ಪೆನ ಸುಲ್ಕೊಳ್ಳೋಣ. ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸಬ್ರು ಇದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ನಿಮ್ಮ ಒಳ್ಳೆ ಕಮೆಂಟ್ಸ್ನ ನಮಗೆ ತಿಳಿಸಿ. ಹಾಗೆ ಇಲ್ಲಿವರೆಗೂ ಯಾರೆಲ್ಲ ನಮಗೆ ಸಪೋರ್ಟ್ ಮಾಡಿದಿರೋ ನನಗೂ ಮತ್ತು ನನ್ನ ಚಾನಲ್ಗೂ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಓಕೆನಾ? ಹಾಗೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮದು ಇತ್ತು ಸ್ಕೂಲಾಗ. ನನ್ನ ಮಗ ಮಾತಾಡ್ತಿದ್ದಾನೆ. ಅವ್ರ ಸ್ಕೂಲಲ್ಲೂ ಆಚರಣೆ ಮಾಡಿದ್ರಂತೆ. ಈ ರೀತಿ ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ ನಾನು. ಓಕೆನಾ? ಆಗಲೇ ನಿಮ್ಗೆ 1 ಕಪ್ ಅಂತ ಹೇಳಿದೆ, ನಾನು ನಿಮ್ಮ ಕಪ್ ತೋರಿಸಿರಲಿಲ್ಲ. ಸೊ ಈ 1 ಕಪ್ಪಿಂದ ನಾನು 1 ಕಪ್ ಶೇಂಗಾ ತೊಗೊಂಡಿದ್ದೆ. ಈಗ ಅದನ್ನು ಮಿಕ್ಸಿ ಮಾಡಿ ಇಟ್ಕೊತಿದ್ದೀನಿ. ಈ ರೀತಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ಅದೇ ಕಪ್ ಅಳತೆಯಲ್ಲಿ 1 ಕಪ್ ಬೆಲ್ಲ ತೊಗೋತಿದ್ದೀನಿ. ಓಕೆನಾ? ಎರಡೂ ಸೇರಿಸಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಮರಕ್ಕೆ ತಕ್ಕೋತಿದ್ದೀನಿ. ಇದಕ್ಕೆ ನಾನಿಲ್ಲಿ ಹಾಕ್ತಿದ್ದೀನಲ್ಲ, ಅದಕ್ಕೆ ನಾವು ಮರ ಅಂತೀವಿ. ನೀವೇನಂತೀರೋ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ನನಗೆ ಸ್ವಲ್ಪ ಅದು ಮಿದಿಯೋದಕ್ಕೆ ಕರೆಕ್ಟ್ ಆಗುತ್ತೆ ಅಂತ ನಾನು ಇದನ್ನು ತೊಗೊಂಡಿದ್ದೀನಿ. ನೋಡಿ, ಆಲ್ರೆಡಿ ಇದು ಉಂಡೆ ಹದಕ್ಕೆ ಬಂದಿದೆ. ನೋಡಿ, ಉಂಡೆ ಕಟ್ಟಿ ತೋರಿಸ್ತಿದ್ದೀನಿ ನಾನು. ಉಂಡೆ ಹದಕ್ಕೆ ಬಂದಿದೆ. ಈ ರೀತಿ ಸ್ಮೂತಾಗಿದ್ದರೆ ತುಂಬಾ ಸ್ಮೂತಾಗಿ ಹೋಳಿಗೆ ಕೂಡ ಬರುತ್ತೆ. ಓಕೆನಾ? ಇದಕ್ಕೆ ನಾವು ಇನ್ನು ಸ್ವಲ್ಪ ಹದ ಆಗಲಿಕ್ಕೆ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ. ಕಾಣಿಸ್ತಿದೆನಾ? ಒಂದು 4-5 ಡ್ರಾಪ್ನಷ್ಟು ಅಷ್ಟೇ. ಈ ವಿಡಿಯೋನ ಯಾರೂ ಸ್ಕಿಪ್ ಮಾಡಿ ನೋಡಬೇಡಿ. ಅಂದರೆ ನಾನು ಯಾವ ರೀತಿ ಪ್ರೊಸೀಜರ್ ಇಲ್ಲಿ ತೋರಿಸಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಲ್ಲ ಸ್ಕಿಪ್ ಮಾಡಿದ್ರೆ. ಸೊ ವಿಡಿಯೋ ಪೂರ್ತಿ ನೋಡಿ, ಅಂದರೆ ಯಾವ ರೀತಿ ನಾನು ಮಾಡಿದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಸ್ವಲ್ಪನೇ ನೀರು ಬೆರೆಸ್ಕೊಂಡು ಹೂರಣದ ಹದಕ್ಕೆ ಮಿಕ್ಸ್ ಮಾಡ್ತಾ ಹೋಗಿ, ಮಿದಿತಾ ಹೋಗಿ. ಓಕೆನಾ? ಈ ರೀತಿ ಕಾಣಿಸ್ತಿದೆ ಅಲ್ವಾ ನಿಮಗೆ? ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಿ. ಇದಕ್ಕೆ ಇನ್ನೊಂದು ಚೂರು ನೀರು ಬೇಕನ್ನಿಸುತ್ತೆ. ನೋಡಿ, ಉಂಡೆ ಕಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ ಹದ ಯಾವ ರೀತಿ ಇದೆ, ಯಾವ ರೀತಿ ಇಲ್ಲ ಅಂತ ಅಂದ್ಬಿಟ್ಟು. ಇದಕ್ಕೆ ಇನ್ನು ಸ್ವಲ್ಪ ನೀರು ಬೇಕನ್ನಿಸ್ತಿದೆ. ಇನ್ನೊಂದು ಸ್ವಲ್ಪ ಹಾಕ್ಕೋತೀನಿ ನಾನು. ನೋಡಿ, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಕಾಣಿಸ್ತಿದೆನಾ? ಅಷ್ಟೇ, ಎಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದಿಷ್ಟು ಸಾಕು ಅನಿಸುತ್ತೆ. ಕೆಳಗಡೆ ಪಾತ್ರೆಗಳಿಗೆ ನಾನು ಮರ ಏನು ತೊಗೊಂಡಿದ್ದೀನಲ್ಲ, ಅದಕ್ಕೇನೋ ಅಂಟದೇ ಇರೋ ರೀತಿಯಲ್ಲಿ ಹೂರಣ ಬಂದರೆ ಸಾಕು. ಓಕೆನಾ? ಅಂದರೆ ಒಳ್ಳೆ ಹದ ಇದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಆವಾಗ. ನೋಡಿ, ಈ ರೀತಿ ಕಾಣಿಸ್ತಿದೆನಾ? ಕೆಳಗಡೆ ಪಾತ್ರೆಗೇನೂ ಅಂಟ್ಕೊಂಡಿಲ್ಲ ಇದು. ಈ ರೀತಿ ನೋಡಿ, ಕಾಣಿಸ್ತಿದೆನಾ? ಈ ರೀತಿ ಇದ್ದರೆ ಸಾಕು. ಇವಾಗಿದು ಹೋಳಿಗೆ ಮಾಡಲಿಕ್ಕೆ ಕರೆಕ್ಟ್ ಇದೆ ಅಂತ ಅರ್ಥ. ಹಂಚು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ನಾನು ಆಲ್ರೆಡಿ. ಇವಾಗ ಒಂದೊಂದಾಗಿ ಹೋಳಿಗೆ ಮಾಡ್ತಾ ಹೋಗೋಣ.
ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೂ ನಿಮ್ಮ ಒಳ್ಳೆ ಕಮೆಂಟ್ಸ್ನ ತಿಳಿಸಿ. ಒಬ್ಬರು ಚಪಾತಿ ಥರ ತೀಡ್ಕೊಂಡು ಹೂರಣ ತುಂಬ್ತಾರೆ, ಒಬ್ಬರು ಕೈಯಲ್ಲೇ ಇದು ಮಾಡ್ಕೊಂಡು ಹೂರಣ ತುಂಬ್ತಾರೆ. ನಿಮ್ಗೆ ಯಾವ ರೀತಿ ಅನುಕೂಲ ಇದೆಯೋ ಆ ರೀತಿ ನೀವು ಮಾಡ್ಬೋದು. ಓಕೆನಾ. ಆಮೇಲೆ ಎಡ್ಜಲ್ಲಿ ಏನು ಹಿಟ್ಟು ಬರುತ್ತೋ ಅದನ್ನೆಲ್ಲ ತೆಗೆದುಬಿಡಿ, ಎಕ್ಸ್ಟ್ರಾ ಹಿಟ್ಟೆಲ್ಲ ತೆಗೆದುಬಿಟ್ಟು ಮಾಡಿ, ಇಲ್ಲ ಅಂತಂದರೆ ದಂಡೆ ಒಳಗೆ ಹೋಗಿ ವೈಟಾಗಿ ಕೂಡುತ್ತದು. ಸೊ ಈ ರೀತಿ ಆಗಿದಾವೆ ನೋಡಿರಿ ಫ್ರೆಂಡ್ಸ್ ಹೋಳಿಗೆ. ಪೂರಿ ಥರ ಎಲ್ಲ ಹೋಳಿಗೆ ಉಬ್ಬಿ ಬರ್ತಿದ್ದವು, ನೀವು ನೋಡ್ಬೋದು. ಓಕೆನಾ. ಈ ವಿಡಿಯೋ ಹೇಗಿತ್ತು ಅಂತ ನೀವು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ, ಹಾಗೂ ನಿಮ್ಮ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಕಾಮೆಂಟ್ ಮಾಡೋದ್ರಿಂದ ನನಗೂ ಕೂಡ ಒಂದು ಉತ್ಸಾಹ ಇರುತ್ತೆ ವಿಡಿಯೋ ಮಾಡಲಿಕ್ಕೆ. ಓಕೆನಾ. ನೋಡಿ ಫ್ರೆಂಡ್ಸ್, ಈ ರೀತಿ ಬರ್ತಿದೆ. ನಾನು ಹೋಳಿಗೆ ಸ್ವಲ್ಪನೇ ಮಾಡಿದ್ದು, ಒಂದು 10-15 ಅಷ್ಟೇ. ಈ ರೀತಿ ಒಂದು ಸ್ವಲ್ಪ ಹರಿದ್ರೂ ಕೂಡ ಆ ರೀತಿ ನೀವು ಪ್ಯಾಚಪ್ ಮಾಡ್ಕೋಬೋದು. ನೀವು ಪ್ಯಾಚ್ ಮಾಡಿದ್ದೀರಿ ಅಂತ ಅದೆಲ್ಲಿಗೆ ಗೊತ್ತಾಗೋದಿಲ್ಲ. ತೋರಿಸಿದ್ನಲ್ವ ನಿಮಗೆ, ಅದೆಲ್ಲಿಗೆ ಗೊತ್ತಾಗಲ್ಲ. ನಾನು ಅರ್ಧ ಶೇಂಗಾದ ಉಂಡೆ ಮಾಡಿದ್ದೀನಿ, ಅರ್ಧ ಹೋಳಿಗೆ ಮಾಡಿದ್ದೀನಿ. ಓಕೆ, ಈ ರೀತಿ ತುಂಬಾ ಕ್ವಿಕ್ಕಾಗಿ ಮಾಡುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ತುಂಬಾ ಬೇಗ ಆಗುತ್ತೆ. ಆಮೇಲೆ ಇದಕ್ಕೆ ಎಕ್ಸ್ಟ್ರಾ ಏನೂ ಇಲ್ಲ, ಬರೀ ಶೇಂಗಾ ಮತ್ತು ಬೆಲ್ಲ ಅಷ್ಟೆ, ಗೋಧಿ ಹಿಟ್ಟು. ಓಕೆನಾ. ನಾನು ಉಳಿದಿರೋದನ್ನು ಚಪಾತಿ ಮಾಡಿದೆ, ಸೊ ಚಪಾತಿ ವಿಡಿಯೋ ಹಾಕಿಲ್ಲ ನಿಮಗೆ. ಓಕೆ, ನೋಡಿ ಈ ರೀತಿ ಹೋಳಿಗೆ ಆಗಿದಾವೆ. ಹೇಗೆ ಬಂದಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಓಕೆನಾ ಫ್ರೆಂಡ್ಸ್. ನೋಡಿ, ಒಂದೇ ಸಮ ಬಂದಿದ್ದಾವೆ, ಸ್ಮೂತಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಹೇಗೆ ತುಪ್ಪದ ಜೊತೆ ಹಚ್ಕೊಂಡು ತಿಂತಾ ಇದ್ದರೆ ಒಂದು 4-5 ಹೋಳಿಗೆ ಅಂತೂ ಎಟ್ ಎ ಟೈಮ್ ಹೋಗುತ್ತೆ. ಓಕೆನಾ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.